ಅಂಬೇಡ್ಕರ್ ಅವರು ಕನಸು ಕಂಡಂತೆ ಸರಿ ಸಮಾನದ ಸಮಾಜವನ್ನು ಸೃಷ್ಟಿ ಮಾಡಿ ವೋಟ್ ಹಾಕುವಾಗ ಮಾತ್ರ ನಾವೆಲ್ಲ ಹಿಂದೂ, ಎಲೆಕ್ಷನ್ ಆದಮೇಲೆ ನೀವೆಲ್ಲ ಹಿಂದೂ, ಅವ್ರು ಮಾತ್ರ ಮುಂದೆ. ಬಹಳ ಒಂದು ಉತ್ತಮ ಭಾಷಣವನ್ನು ಇವತ್ತು ಅಂಬರೀಷ್ ಅವರು ಮಾಡೋದು. ಈ ದೇಶಕ್ಕೆ ರಾಮನ ಪರಿಕಲ್ಪನೆಯನ್ನು ಕೊಟ್ಟಿರುವಂತ ವಾಲ್ಮೀಕಿ ಜನಾಂಗವನ್ನ ತಿರಸ್ಕಾರ ಮಾಡಿರುವಂಥದ್ದು, ಆಮೇಲೆ ಅನ್ಟಚಬಲ್ಸ್ ಮಾಡಿರುವಂಥದ್ದು ಈ ಬಿಜೆಪಿ ಬೆಂಬಲಿತ ಇನ್ನು RSS ನವರು ಮತ್ತು ಒಂದು ಪರ್ಟಿಕ್ಯುಲರ್ ಸಮುದಾಯ. ಇವತ್ತು ರಾಮನೇ ಇಲ್ಲ ಅಂದ್ರೆ ಬಿಜೆಪಿನೇ ಇಲ್ಲ. ಇವತ್ತು ಅಧಿಕಾರಕ್ಕೆ ಬಂದಿರೋದು ರಾಮನ ಹಿಡ್ಕೊಂಡೆ ಅಧಿಕಾರಕ್ಕೆ ಬಂದಿರೋದು. ಆ ರಾಮನ್ನ ಸೃಷ್ಟಿ ಮಾಡಿರುವಂಥದ್ದು ಮಹರ್ಷಿ ವಾಲ್ಮೀಕಿ ಬರೆದಿದ್ರು ಕೂಡ ಕೆಲವು ಗ್ರಂಥಗಳಲ್ಲಿ ಇದು ಮಹರ್ಷಿ ವಾಲ್ಮೀಕಿ ಬರೆದಿಲ್ಲ, ಮಹರ್ಷಿ ವಾಲ್ಮೀಕಿ ಹೇಳುವುದಕ್ಕೆ ಗಣಪತಿ ಬರೆದಿದ್ದಾನೆ ಅಂತ ಹೇಳಿ ಸುಮಾರು ಕಡೆ ಉಲ್ಲೇಖನವಾಗಿದೆ. ಇದ್ರ ಉದ್ದೇಶ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇವ್ರಿಗೆ ವಾಲ್ಮೀಕಿ ಬೇಕಾಗಿಲ್ಲ, ಇವ್ರಿಗೆ ರಾಮನೂ ಬೇಕಾಗಿರೋದು ರಾಜಕೀಯ. ನಮ್ಮನ್ನೆಲ್ಲ ಆಳಬೇಕು ಅಂದ್ರೆ ಅವ್ರಿಗೆ ಒಂದು ಸಾಧನ ಬೇಕು, ಅದಕ್ಕೆ ರಾಮನ ಮುಂದೆ ಹೆಸರಿದ್ದಾರೆ. ಆ ರಾಮನ ದೇವಸ್ಥಾನದ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲೂ ನಿಮಗೆ ವಾಲ್ಮೀಕಿನೇ ಕಾಣಲ್ಲ. ಈ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ. ಆದರೆ ನಮ್ಮ ದುರದೃಷ್ಟ ಏನಂದ್ರೆ ಇವತ್ತಿಗೂ ಕೆಲವರು ST ಜನಾಂಗದಲ್ಲಿರ್ಬೋದು, SC ಜನಾಂಗದಲ್ಲಿರ್ಬೋದು ಬಿಜೆಪಿಯವರ ಮಾತುಗಳು ಕೇಳ್ಕೊಂಡು ಬಿಜೆಪಿ ಓಟ್ ಹಾಕ್ತಾರೆ. ಅದು ಏನು ಬರುತ್ತೆ ಇವ್ರಿಗೆ ಅಂತ ಗೊತ್ತಿಲ್ಲ. ಇವತ್ತಿಗೂ ನಿಮ್ಮನ್ನ ಅಸ್ಪೃಶ್ಯರ ತರನೇ ಕಾಣ್ತಾ ಇದಾರೆ ಅವರು. ಏನು ಅವರು ಇದಕ್ಕೆ ಸೇರ್ಕೊಂಡಿಲ್ಲ. ವೋಟ್ ಹಾಕುವಾಗ ಮಾತ್ರ ನಾವೆಲ್ಲ ಹಿಂದೂ, ಎಲೆಕ್ಷನ್ ಆದ್ಮೇಲೆ ನೀವೆಲ್ಲ ಹಿಂದೂ, ಅವ್ರು ಮಾತ್ರ ಮುಂದೆ. ಇದು ಅವರ ವಿಚಾರಗಳು. ಈ ದೇಶ ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಾಗ್ತಾ ಇದೆ. ನಾವು ಏನು ಸಂಘಟನೆಗಳಿದ್ದೀವಿ, SC ವಿಭಾಗ, ST ವಿಭಾಗ, ಎಲ್ಲ ವಿಭಾಗಗಳು, ಕಾಂಗ್ರೆಸ್ ಸಂಬಂಧಿತ ವಿಭಾಗಗಳು ಬೂತ್ ಮಟ್ಟಕ್ಕೆ ಹೋಗಿ ನಮ್ಮ ಪಕ್ಷನ ಬಲಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೋಮುವಾದಿಗಳನ್ನ ಎದುರಿಸಬಹುದು. ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಅವರು ಕನಸು ಕಂಡಂತೆ ಸರಿ ಸಮಾನದ ಸಮಾಜವನ್ನು ಸೃಷ್ಟಿ ಮಾಡಿ ಪ್ರತಿಯೊಬ್ಬರಿಗೂ ಈ ದೇಶದ ಸಂಪತ್ತು ಹಂಚಿಕೆ ಆಗಬೇಕು. ಇದು ರಾಹುಲ್ ಗಾಂಧಿ ಅವರ ಕನಸು ಕೂಡ ಆಗಿದೆ, ಕಾಂಗ್ರೆಸ್ ಪಕ್ಷದ ಧ್ಯೇಯ ಕೂಡ ಆಗಿದೆ. ಇದರಿಂದ ತಾವೆಲ್ಲರೂ ಇವತ್ತೇನು ಈ ಸಭೆಗೆ ಆಗಮಿಸಿದ್ದೀರಾ, ಒಂದು ಸಂಕಲ್ಪ ತಗೊಂಡು ಪ್ರತಿಯೊಬ್ಬನು ಒಬ್ಬ ಸೇನಾನಿ ಅಂತ ದುಡಿದು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆಗಳಾಗಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಂತೇಳಿ, ಸಂಘಟನೆ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನನಗೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು